ಹಾಯ್ ಎಲ್ಲರಿಗೂ ನಮಸ್ಕಾರ ಮಾರ್ರೆ. ವೆಲ್ಕಮ್ ಟು ನಾಗನಿಧಿ ಗೌಡ ಯೂಟ್ಯೂಬ್ ಚಾನಲ್. ನಾ ಇವತ್ತು ಎಲ್ಲಿ ಬಂದಿದ್ದೆ ಅಂದರೆ ಶ್ರೀ ಮಹಾಸತಿ ದೇವಸ್ಥಾನ ಸೋಡಿಗದ್ದೆಗೆ. ಇದು ನಮ್ಮ ಉತ್ತರ ಕನ್ನಡದ ಭಟ್ಕಳ ತಾಲೂಕಿನಲ್ಲದೆ. ಇಲ್ಲಿ ಎಷ್ಟೊಂದು ಪವಾಡಗಳೇ ನಡೆದಿದೆ. ಅಮ್ಮನವರಿಗೆ ಪ್ರಿಯವಾದದ್ದು ಸಿಂಗಾರ. ಇಲ್ಲಿ ನಿಮ್ಗೆ ಕಾಣೋಕೆ ಸಿಗ್ತದೆ ಕಣಿ, ಎಲ್ಲರ ಅಂಗಡಿಲೂ ಸಿಂಗಾರನೇ ಮಾರಾಟಕ್ಕೆ ಇಟ್ಕೊಂಡಿರ್ತರು. ನಾವು ನಮ್ಮ ತೋಟದಲ್ಲಿ ಬೆಳೆದಿರೋದ್ರಿಂದ ನಮ್ಮ ಮನೆಯಿಂದನೇ ಸಿಂಗಾರ ತಗೊಂಡು ಹೋಗಾಗಿತ್ತು. ಅಮ್ಮನವ್ರಿಗೆ ಎಂಥದೇ ಪ್ರಶ್ನೆ ಕೇಳಿದ್ರೂ ಸಿಂಗಾರದ ಮೂಲಕನೇ ಅದು ಉತ್ತರ ಕೊಡ್ತದೆ. ನಮಗೆ ಪ್ರಸಾದದ ರೂಪದಲ್ಲಿ ಸಿಂಗಾರನ ತಲೆ ಮೇಲಿಂದ ಬೀಳಿಸ್ತದೆ. ಇದು ಇಲ್ಲಿನ ಪವಾಡ ಶಕ್ತಿ ಅಂತಲೇ ಹೇಳ್ಬೋದು. ನೀವು ಈ ದೇವಸ್ಥಾನಕ್ಕೆ ಬರ್ತೀರಿ ಅಂದರೆ ನಿಮಗೆ ಪೂಜಾ ಸಾಮಗ್ರಿಗಳೆಲ್ಲ ಇಲ್ಲೇ ಸಿಗ್ತದೆ. ಸ್ಕೂಲ್ ಮಕ್ಕಳೆಲ್ಲ ಬೆಳಿಗ್ಗೆ 8 ಗಂಟೆ ಆದ ಕೂಡಲೇ ಹೆಂಗೆ ಸ್ಕೂಲಲ್ಲಿ ಇರ್ತಾರೋ ಹಾಗೆ ಇಲ್ಲಿ ಗೋಮಾತೆ ಎಲ್ಲ ಬೆಳಿಗ್ಗೆ 6 ಗಂಟೆ ಆದ ಕೂಡಲೇ ಅಮ್ಮನವ್ರ ದೇವಸ್ಥಾನದ ಹತ್ರ ಬಂದುಬಿಡ್ತದೆ. ಹಾಗೆ ಇಲ್ಲಿ ಗೋಮಾತೆ ಅಂತೂ ರಾಶಿ ಕೀಟ್ಲೆ ಕಾಣಿ. ಅಲ್ಲಿ ಭಕ್ತಾದಿಗಳು ಕೊಡೋ ಪ್ರಸಾದಕ್ಕೆ ಕಾಯ್ತಾ ನಿಂತಿರ್ತದೆ. ನೀವು ಕೊಟ್ಟಿಲ್ಲ ಅಂದರೆ ನಿಮಗೆ ಹಾಯ್ತದೆ. ಇದು 400 ವರ್ಷಗಳ ಇತಿಹಾಸ ಇರುವಂತಹ ಒಂದು ಪವಾಡ ದೇವಿ. ಜಾನಪದ ಶೈಲಿಯಲ್ಲೇ ಇದ್ರ ಪೂಜೆಗಳೆಲ್ಲ ನಡೀತದೆ. ಯಾವುದೇ ಆಡಂಬರ ಇರುವುದಿಲ್ಲ. ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ನಂಗಂತೂ ಮೈ ರೋಮಾಂಚನ ಆಗ್ತಿತ್ತು. ದುಷ್ಟ ಶಕ್ತಿಗಳನ್ನ ಮಟ್ಟ ಹಾಕುವಂತ ದೇವಸ್ಥಾನ ಇದು. ಅಮ್ಮನವರನ್ನ ಗೊಂಬೆಗಳ ರೂಪದಲ್ಲಿ ಕಾಣೋಕಾಗ್ತದೆ. ಲಕ್ಷಣವಾಗಿರೋ ಮಹಾಸತಿ ಅಮ್ಮನವರ ಗೊಂಬೆಗಳನ್ನು ಕಾಣ್ತಾ ನಾನು ಕಳೆದು ಹೋಗ್ಬಿಟ್ಟೆ. ಜನವರಿ ತಿಂಗಳಲ್ಲಿ 23ನೇ ತಾರೀಕಿನಿಂದ ಜಾತ್ರೆ ಮಹೋತ್ಸವ ಶುರುವಾಗ್ತದೆ. ಅದು 9 ದಿನದವರೆಗೂ ಆಚರಿಸ್ತಾರೆ. ನಿಮ್ಮ ಕಣ್ಣಿಗಂತೂ ಹಬ್ಬ. ಈ ಸಲ ಅಂತೂ ಮಿಸ್ ಮಾಡ್ಕೊಂಬೇಡಿ. ಹಾಗೆ ಇಲ್ಲಿ ಭಕ್ತಾದಿಗಳು ಜಾಸ್ತಿ ಬರೋದ್ರಿಂದವ ಇಷ್ಟೊಂದೆಲ್ಲ ಅರ್ಚಕರಿದ್ದು ಅದನ್ನು ನಿಭಾಯಿಸ್ತಾರೆ. ಮತ್ತು ಅಮ್ಮನವರಿಗೆ ದಿನಕ್ಕೆ 100ಕ್ಕೂ ಹೆಚ್ಚು ಸೀರೆಗಳು ಭಕ್ತಾದಿಗಳ ಕಡೆಯಿಂದ ಬರ್ತಿರ್ತದೆ. ಇಲ್ಲಿ ಹರಕೆಗಳು ಹೆಂಗಿರ್ತದೆ ಅಂದರೆ 3 ಪ್ರಕಾರದ ಗೊಂಬೆ ಹರಕೆಗಳಿರ್ತದೆ. ಸಣ್ಣ ಶಿಶುವಿಗೆಲ್ಲ ಬೇಡ್ಕೊಂಡಿರೋ ಹರಕೆ ಮೊಳ ಉದ್ದದ ಗೊಂಬೆ ಇರ್ತದೆ. ಹಾಗೆ 14 ವರ್ಷದ ಕೆಳಪಟ್ಟವರಿಗೆ ಗಜಗೊಂಬೆ ಅಂತ, ದೊಡ್ಡವರಿಗೆ ನೆಲೆಗೊಂಬೆ ಅಂತ, ಅದು 5 ಫೀಟ್ ಇರ್ತದೆ. ಇಂಥ ಒಂದು ಗೊಂಬೆಗಳನ್ನ ಹರಕೆ ರೂಪದಲ್ಲಿ ಕೊಡ್ತಾರೆ. ಮತ್ತು ಹಣದ ವಿಚಾರದಲ್ಲಿ ವಂಚನೆ ಹೋದವರು, ಭೂಮಿಗೆ ಸಂಬಂಧಪಟ್ಟ ವಿಷಯದಲ್ಲಿ ಕಿರುಕುಳ ಅನುಭವಿಸ್ತಿರೋರು, ಇವರೆಲ್ಲ ತ್ರಿಶೂಲವನ್ನು ಅವ್ರ ಹರಕೆ ರೂಪದಲ್ಲಿ ತೀರಿಸ್ತೀನಿ ಅಂತ ಹೇಳ್ಕೊಂಡಿರ್ತಾರೆ. ಅಂದರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ತ್ರಿಶೂಲ ಮಾಡಿಕೊಡ್ತರು. ಹಿತ್ತಾಳೆ, ಕಬ್ಬಿಣ, ಬೆಳ್ಳಿ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ. ಹಾಗೆ ಗಂಟೆಗಳನ್ನೂ ಕೂಡ ಹರಕೆ ರೂಪದಲ್ಲಿ ಬೇಡ್ಕೊಳ್ಳುವಂಥ ಪದ್ಧತಿನೂ ಇಲ್ಲುಂಟು. ನಾನು ಹೇಳೋ ಮಾತಿಗಿಂತ ಈ ಬೊಂಬೆಗಳೇ ನಿಮ್ಗೆ ಉತ್ತರಗಳನ್ನು ಕೊಡ್ತದೆ. ಎಂತಕ್ಕೆ ಅಂದರೆ ಹರಕೆ ಹೊತ್ಕೊಂಡವರು ಅವ್ರ ಇಷ್ಟಾರ್ಥಗಳೆಲ್ಲ ಈಡೇರಿದ ಮೇಲೆ ಬೊಂಬೆಗಳನ್ನ ತಂದು ಕೊಡ್ತರು. ಇಲ್ಲಿರುವಂಥ ಎಲ್ಲ ಬೊಂಬೆಗಳು ಅವ್ರ ಇಷ್ಟಾರ್ಥಗಳು ಈಡೇರಿದ ಮೇಲೆ ಹರಕೆ ರೂಪದಲ್ಲಿ ತೀರಿಸಿರುವಂಥ ಬೊಂಬೆಗಳು. ನಾನಂತೂ ಅಮ್ಮನವ್ರ ಗೊಂಬೆಗಳನ್ನು ನೋಡ್ತಾ ಮೈ ಮರೆತು ಬಿಟ್ಟಿದ್ದೆ. ಕಡೆಗೆ ನನ್ನ ಅಂಬಾರಿಗೂ ಒಂದು ಪೂಜೆ ಮಾಡಿಸೋಣ ಅಂತ ಹೇಳ್ಕೊಂಡು ಅಮ್ಮನವ್ರ ಕೃಪೆ ಇರಲಿ ಅಂತ ಪೂಜೆನೂ ಮಾಡಿಸ್ದೆ. ಮತ್ತೊಂದೆಂತ ಅಂದರೆ ದೇವಸ್ಥಾನದ ಪಶ್ಚಿಮ ಭಾಗದಲ್ಲಿ 500 ಮೀಟರ್ ದೂರದಲ್ಲಿ ಒಂದು ಬೀಚ್ ಉಂಟು. ಅಲ್ಲಿ ಯಾರನ್ನು ಕೇಳಿದ್ರು ಹೇಳಿದ್ರು ಒಂದೇ ರೋಡು. ನೀವೇನಾದರೂ ಬಂದರೆ ಮಿಸ್ ಮಾಡ್ಕೊಂಬೇಡಿ ಆಯಿತಾ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ರೋ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ ಮಾರೇರೆ.